ಗೃಹಲಕ್ಷ್ಮಿ ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮಿ 4,000 ರೂಪಾಯಿ ಜಮಾ ಆಗುತ್ತೆ ನಿಜಾನ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ 4,000 ರೂಪಾಯಿ ಜಮಾ ಆಗುತ್ತೆ. ಯಾರಿಗೆ ಜಮಾ ಆಗುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಈಗ 21ನೇ ಕಂತು ಬಿಡುಗಡೆ ಆಗಿ ಸುಮಾರು ಸಾಕಷ್ಟು ಜನರಿಗೆ ಹಣ ಜಮಾ ಆಗಿದೆ. ಎಷ್ಟು ಜನರಿಗೆ ಜಮಾ ಆಗಿದೆ, ದಿನನಿತ್ಯ ಜಮಾ ಆಗ್ತಾ ಇದೆಯಾ? ನಿನ್ನೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಆದ್ರೆ ಇವತ್ತು ಕೂಡ ಅಪ್ಡೇಟ್ ತಗೊಂಡಿದ್ದೀನಿ. ಡೈಲಿ ಜಮಾ ಆಗ್ತಾ ಇದೆ, ಎಷ್ಟು ಜನರಿಗೆ ಜಮಾ ಆಗಿದೆ, ಉಳಿದವರಿಗೆ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ಅದಲ್ಲದೆ ಕೆಲವೊಂದು ಮುಖ್ಯವಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಕೇವಲ ಒಂದು 3-4 ನಿಮಿಷ ಅಷ್ಟೇ. ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತು ಈಗಾಗಲೇ ಕಳೆದ 3 ದಿನಗಳಿಂದ ಕಮ್ಯುನಿಟಿ ಪೋಸ್ಟ್ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. 75% ಅಥವಾ 76% ಜನರಿಗೆ ಅಷ್ಟೇ ಹಣ ಜಮಾ ಆಗಿರುವಂತದ್ದು. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಕಳೆದ 3-4 ದಿನದಿಂದ ಒಂದು 75% ಜನರಿಗೆ ಜಮಾ ಆಗ್ಬಿಟ್ಟು ಅಲ್ಲೇ ಸ್ಥಗಿತ ಆಗಿದೆ. ಏನ್ 10 ಲಕ್ಷ 5 ಲಕ್ಷ ಈ ರೀತಿಯಾಗಿ ದಿನನಿತ್ಯ ಜಮಾ ಆಗ್ತಾ ಇತ್ತು. ಜಮಾ ಆರಂಭ ಆದಾಗಲ್ಲ, ಯಾವಾಗ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಈಗ ಶುರುವಾಗಿದ್ದು. 3ನೇ ಹಂತ ಏನೊಂದು 2-3 ದಿನ 10 ಲಕ್ಷ 15 ಲಕ್ಷ ಜನರಿಗೆ ಜಮಾ ಆಯಿತು. ಆ ರೀತಿ ದಿನನಿತ್ಯವೂ ಕೂಡ ಜಮಾ ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ 75% ಜನರಿಗೆ ಜಮಾ ಆಗಿ ಸ್ಥಗಿತಗೊಂಡಿದೆ. ಮತ್ತೆ ಇವತ್ತು ಅಥವಾ ನಾಳೆ ಹಾಗೆ 4ನೇ ಹಂತದ ಹಣ ಬಿಡುಗಡೆ ಆರಂಭ ಆಗುತ್ತೆ. ಆವಾಗ ನಿಮ್ಗೆ ಯಾರ್ಯಾರಿಗೆ ಹಣ ಬಂದಿಲ್ಲ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ. ತಪ್ಪದೆ ಕಮೆಂಟ್ ಮಾಡಿ ನಿಮ್ಗೆ ಹಣ ಜಮಾ ಆಗಿದೆಯೋ ಇಲ್ಲೋ ಅಂತ ಹೇಳಿ. ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೇನೆ, ತಪ್ಪದೆ ವೋಟ್ ಮಾಡಿ ಎಲ್ಲರೂ ನಿಮ್ಗೆ ಹಣ ಜಮಾ ಆಗಿದೆಯೋ ಇಲ್ಲೋ ಅಂತ ಹೇಳಿ. ಓಕೆನಾ? 4,000 ರೂಪಾಯಿ 22ನೇ ಕಂತಿನಲ್ಲಿ ಯಾರಿಗೆ ಬರುತ್ತಪ್ಪ ಅಂದ್ರೆ, 21ನೇ ಕಂತು ರಿಲೀಸ್ ಆಗಿದ್ರು ಸಹ ಇದುವರೆಗೂ ನಿಮ್ಗೆ 21ನೇ ಕಂತು ಬಂದಿಲ್ಲ ಅಂದ್ರೆ 22ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ನಿಮಗೆ 21 ಹಾಗೂ 22 4,000 ರೂಪಾಯಿ ಹಣ ಜಮಾ ಆಗುತ್ತೆ ಹೊರತು 22, 23ನೇ ಕಂತು 4,000 ರೂಪಾಯಿ ಜಮಾ ಆಗೋದಿಲ್ಲ. ಓಕೆನಾ? ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಗೌರಿ ಗಣೇಶ ಹಬ್ಬಕ್ಕೆ ಕೇವಲ 2,000 ರೂಪಾಯಿ ಮಾತ್ರ ಬಿಡುಗಡೆ ಆಗ್ತಾ ಇದೆ. ಪೆಂಡಿಂಗ್ ಹಣ ಏನ್ ಯಾವಾಗ್ಲೂ ಸಹ ನೀವು ಗಮನಿಸ್ತಾ ಇರಬಹುದು. 21ನೇ ಕಂತು ಬಿಡುಗಡೆ ಆದಾಗ್ಲೂ ಸಹ 20ನೇ ಕಂತು 2,000 ರೂಪಾಯಿ ಜೊತೆಯಲ್ಲಿ 4,000 ರೂಪಾಯಿ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಅದೇ ರೀತಿಲೇ ನಿಮಗೆ ಕೊನೆಗೂ 21ನೇ ಕಂತು ಬರಲೇ ಇಲ್ಲ ಅಂದ್ರೂ 22ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ನಿಮಗೆ 21 ಸೇರಿಸ್ಬಿಟ್ಟೆ ಜಮಾ ಆಗುತ್ತೆ ಹೊರತು 22, 23ನೇ ಕಂತು 4,000 ರೂಪಾಯಿ ಜಮಾ ಆಗೋದಿಲ್ಲ. ಹಾಗಾಗಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಈಗ ಕೇಂದ್ರ ಸರ್ಕಾರ ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳನ್ನ ಬ್ಯಾನ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಕಳೆದ ಬಾರಿ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದೇವೆ. ಬಟ್ ಆದ್ರೆ ಕೆಲವೊಂದು ಬ್ಯಾನ್ ಮಾಡಿದ್ರೆ ಯಾವಾಗಿಂದ ಬ್ಯಾನ್ ಆಗುತ್ತೆ, ಆಟ ಆಡದವರಿಗೆ ಏನಾಗುತ್ತೆ ಶಿಕ್ಷೆ, ನಿಮ್ಗೆ ಆಟ ಆಡದವರಿಗೆ 3 ವರ್ಷ ಜೈಲು, 1 ಕೋಟಿವರೆಗೂ ಸಹ ದಂಡ ವಿಧಿಸ್ತಾ ಇದೆ. ಹಾಗಾಗಿ ಎಚ್ಚರವಾಗಿರಿ. ಯಾಕೆಂದ್ರೆ ಇದು ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಓಕೆನಾ? ಬೇರೆ ದೇಶದಲ್ಲಿ ಓಪನ್ ಇರುತ್ತೆ, ಇಂಡಿಯಾದಲ್ಲಿ ಮಾತ್ರ ಬ್ಯಾನ್ ಆಗಿದೆ. ಆದ್ರೆ ಈಗ ಒಳ್ಳೆ ಬೆಳವಣಿಗೆ ಇದಕ್ಕೆ ಸಂಬಂಧಪಟ್ಟಾಗ ಏನಪ್ಪಾ ಅಂದ್ರೆ, ಈಗ ಪ್ಲೇ ಸ್ಟೋರ್ ನಲ್ಲಿ ಕೆಲವೊಂದು ಬೆಟ್ಟಿಂಗ್ ಆಪ್ಗಳು ಅಥವಾ ರಮ್ಮಿ ಆಪ್ಗಳು, ಅಪ್ಲಿಕೇಶನ್ಗಳು ಮಾಯ ಆಗಿದೆ. ಪ್ಲೇ ಸ್ಟೋರ್ ನಲ್ಲಿ ಹುಡುಕಿದ್ರು ಸಹ ನಿಮಗೆ ಸಿಗ್ತಾ ಇಲ್ಲ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇಮಿಡಿಯೇಟ್ ಎಫೆಕ್ಟ್ ಆಗಿದೆ. ಹಾಗಾಗಿ ಯಾರೇ ಕೂಡ ಇನ್ನು ಮುಂದೆ ಯುವಕರು, ಸಾವಿರಾರು ಜನರು, ಲಕ್ಷಾಂತರ ಜನರ ಯುವಕರ ಜೀವನ ಉಳ್ಕೊಂಡಿದೆ. ಎಷ್ಟೋ ಜನರು ಇದರಿಂದ ಲಕ್ಷಾಂತರ ರೂಪಾಯಿ ಹಣ ಕಳ್ಕೊಂಡಿದ್ರು. ಹಾಗಾಗಿ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ರಾಜ್ಯ ಸರ್ಕಾರ ಯಾರ್ಯಾರಿಗೆ ಈಗ ವಾಹನ ಮಾಲೀಕರು ವಾಹನ ಚಲಾಯಿಸುವಾಗ ಏನು RTO ಈಗ ನಿಮಗೆ RTOನ ನಿಲ್ಲಿಸ್ಬಿಟ್ಟು ಫೈನ್ ಹಾಕುವಂತದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಏನು ಅಂದ್ರೆ, ನಿಮ್ಗೆ ಎಲ್ಲೆಲ್ಲಿ ಸಿಗ್ನಲ್ ಇರುತ್ತೆ ಅಲ್ಲಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಸಿರ್ತಾರೆ. ಆನ್ಲೈನ್ ನಲ್ಲೇ ನಿಮಗೆ ಬಿಲ್ ಜನರೇಟ್ ಆಗಿರುತ್ತೆ. ನೀವು ಏನ್ ವೈಲೇಷನ್ ಮಾಡಿದೀರಾ ಅಂತ. ನೀವು ಹೆಲ್ಮೆಟ್ ಹಾಕದೇ ಇರಬಹುದು, ಕ್ಯಾಮ್ರಾದಲ್ಲೇ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ನಿಮ್ಮ ಒಂದು ಹೆಸರಲ್ಲಿ ಅಥವಾ ನಿಮ್ಮ ಒಂದು ಗಾಡಿ ಹೆಸರಲ್ಲಿ ಫೈನ್ ಆನ್ಲೈನ್ ನಲ್ಲೇ ಅಪ್ಡೇಟ್ ಆಗಿರುತ್ತೆ. ಓಕೆನಾ? ನೀವು ಕೂಡ ಅದನ್ನ ವೀಕ್ಷಣೆ ಮಾಡಬಹುದು. ನಿಮ್ಮ ಗಾಡಿಯ ಹೆಸರಲ್ಲಿ ಎಷ್ಟು ಫೈನ್ ಕಟ್ಟೋದು ಬಾಕಿ ಇದೆ ಅಂತ ಹೇಳಿ ನೀವು ಆನ್ಲೈನ್ ನಲ್ಲೇ ವೀಕ್ಷಣೆ ಮಾಡಬಹುದು. ಆ ಒಂದು ನಿಮ್ಗೇನು RTO ದಿಂದ ಹಾಕಿರ್ತಕ್ಕಂಥ ಫೈನ್, ಸಿಗ್ನಲ್ ಜಂಪ್ ಮಾಡಿರೋದಾಗಿರ್ಬೋದು, ಹೆಲ್ಮೆಟ್ ಹಾಕದೇ ಇರೋದಾಗಿರ್ಬೋದು, ಟ್ರಿಬಲ್ ರೈಡಿಂಗ್ ಆಗಿರ್ಬೋದು, ನಿಮ್ಮ ವೆಹಿಕಲ್ಗೂ ಸಹ ಫೈನ್ ಬಿದ್ದಿರಬಹುದು. ಓಕೆನಾ? ನಿಮಗೆ ಬೇಕಾದ್ರೆ ಹೇಗೆ ಚೆಕ್ ಮಾಡೋದು ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಇದರಲ್ಲಿ ಗುಡ್ ನ್ಯೂಸ್ ಏನಿದೆ ಸರ್ ಅಂತ ನೋಡೋದಕ್ಕೆ ಹೋದ್ರೆ, ಇದ್ರ ಬಗ್ಗೆ ನೀವು ಫೈನ್ ಕಟ್ಟೋದಿದೆ, 5,000 ರೂಪಾಯಿ ಫೈನ್
ಕಟ್ಟೋದಿದೆ ಅಂದ್ರೆ ಇಲ್ಲಿವರೆಗೂ ನಿಮ್ಗೆ ಏನ್ ಫೈನ್ ಕಟ್ಟೋದಿದೆ 5,000 ರೂಪಾಯಿ ನೀವು ಕಟ್ಟೋದಿದೆ, ನಿಮ್ಗೆ ಗೊತ್ತಿರ್ಲಿಲ್ಲ, ಎಲ್ಲೋ ಸಿಗ್ನಲ್ ಜಂಪ್ ಮಾಡ್ಬಿಟ್ಟಿದ್ದೀರಾ, ಹೆಲ್ಮೆಟ್ ಹಾಕಿಲ್ಲ, ಟ್ರಿಬಲ್ ರೈಡಿಂಗ್ ಹೋಗಿದ್ದೀರಾ, ಈ ರೀತಿ ಅಥವಾ ಒನ್ ವೇ ಇದ್ದಲ್ಲಿ ಹೋಗ್ಬಿಟ್ಟಿದ್ದೀರಾ, ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತು ಆನ್ಲೈನ್ ನಲ್ಲಿ ನಿಮ್ಗೆ ಫೈನ್ ಅನ್ನ ಹಾಕ್ಬಿಡ್ತು ಅಂತ ಇಟ್ಕೊಳ್ಳಿ. ಓಕೆನಾ? ಆವಾಗ ಈಗ ನೀವು ಪೇಮೆಂಟ್ ಮಾಡೋದಕ್ಕೆ ಹೋದ್ರೆ 50% ರಿಯಾಯಿತಿ ಮಾಡಿದೆ ನಿಮಗೆ ಫೈನ್ ಕಟ್ಟಲಿಕ್ಕೆ. ಆದಷ್ಟು ಬೇಗ ನಿಮ್ಮ ಫೈನ್ ಎಷ್ಟಿದೆ ಅಂತ ಹೇಳಿ ನೀವು ಆನ್ಲೈನ್ ಚಲನ್ ಅನ್ನ ನೀವು ವೀಕ್ಷಣೆ ಮಾಡಬಹುದು. ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹೇಗೆ ವೀಕ್ಷಣೆ ಮಾಡಬಹುದು ಅಂತ ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ, ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗಾಗಿ 50% ಡಿಸ್ಕೌಂಟ್ ಅನ್ನ ಮಾಡಿದ್ದಾರೆ. ಇದುವರೆಗೂ ಸಹ ನಿಮ್ಗೆ ಏನ್ ಫೈನ್ ಆಗಿದೆ ಅದಕ್ಕೆ 50% ಡಿಸ್ಕೌಂಟ್ ಇದೆ. ಹಾಗಾಗಿ 5,000 ಆಗಿದ್ರೆ ನೀವು 2,500 ಮಾತ್ರ ನೀವು RTOಗೆ ಫೈನ್ ಕಟ್ಟಿದ್ರೆ ಸಾಕು. ಓಕೆನಾ? ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಏನಿದೆ ತಿಳಿಸುವಂತ ಕೆಲಸ ಮಾಡಿದ್ದೀನಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳು ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಎಲ್ಲರೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.